ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ನೀವೆಲ್ಲರೂ ರಾಯರ ಪೂಜೆ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ರಾಯರ ಪೂಜೆ ಮಾಡೋಕ್ಕಾಗಿಲ್ಲ. ಏಕೆ ಅಂತಂದರೆ ನಾನು ಇವತ್ತು ಪೂಜೆ ಮಾಡೋ ಆಗಿಲ್ಲ. ನನಗಿವತ್ತು ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾನು ಇವತ್ತು ಒಂದು ಕಡೆ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ ನಾನು. ಅಪ್ಪ ನೀನು ಸೇವೆ ಮಾಡೋಕ್ಕಾಗಲಿಲ್ವಲ್ಲ, ನೀನು ಮಠಕ್ಕೆ ಬರೋಕ್ಕಾಗಲಿಲ್ವಲ್ಲ ಅಂತ ತುಂಬ ನೋವಾಯಿತು ನನಗೆ. ಆದರೆ ರಾಯರು ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ 2 ರಾತ್ರಿ ನನ್ನ ಕನಸಲ್ಲಿ ರಾಯರು ಬಂದಿದ್ದಂಥದ್ದು. ಏಕೆ ಅಂತಂದರೆ ನನಗೆ ನೀನು ಪೂಜೆ ಮಾಡೋ ಅದೃಷ್ಟ ಕೊಡಲಿಲ್ವಲ್ಲ ಗುರುವಾರ ಅಂತ ನಾನು ತುಂಬ ಬೇಜಾರಲ್ಲಿ ಮನ್ಕೊಂಡಾಗ ನನಗೆ 2 ರಾತ್ರಿನೂ ರಾಯರು ಕನಸಲ್ಲಿ ಬಂದಿದ್ದಂಥದ್ದು. ಅವರು ಬಂದಿದ್ದೇನಕ್ಕೆ, ನೀನು ಬರೀ ಪೂಜೆ ಮಾಡಿದ್ರೆ ಅಂತ ಅಲ್ಲ, ನಿನ್ನ ಮನಸ್ಸಲ್ಲಿ ನಿನ್ನ ಮನೆಯಲ್ಲಿ ನಾನು ಯಾವಾಗಲೂ ಸಹ ಇದ್ದೇ ಇರ್ತೀನಿ. ನೀನು ನನಗೆ ಪೂಜೆ ಮಾಡೋಕ್ಕಾಗಿಲ್ವಲ್ಲ ಅಂತ ನೀನು ಮನಸ್ಸು ನೋಯಿಸ್ಕೋಬೇಡ. ನಾನು ಸದಾಕಾಲ ನಿನ್ನ ಜೊತೆಯಲ್ಲಿ ನಿನ್ನ ಮನೆಯಲ್ಲಿ ಇರ್ತೀನಿ. ನೀನು ಏನು ಕಷ್ಟ ಅಂತ ನಿನಗೆ ಇದೆಯಲ್ಲ, ಆ ಕಷ್ಟನೆಲ್ಲ ನಾನು ಬಗೆಹರಿಸ್ತೀನಿ ಅಂತ ರಾಯರು ಕನಸಿನ ಮುಖಾಂತರ ಬಂದು ನನಗೆ ಸೂಚನೆ ಕೊಟ್ಟಿದ್ದಂಥದ್ದು. ಏಕೆಂದರೆ ರಾಯರು ಒಬ್ಬರೇ ಅಂತ ಅಲ್ಲ, ತುಳಸಿ ಆಗಿರ್ಬೋದು, ರಾಯರ ಮಠ ಆಗಿರ್ಬೋದು, ರಾಯರಾಗಿರ್ಬೋದು, ರಾಯರ ಫೋಟೋ ಆಗಿರ್ಬೋದು, ನನಗೆ ಕನಸಿನಲ್ಲಿ 2 ರಾತ್ರಿ ಬಂದಿದ್ದಂಥದ್ದು. ನನಗೆ ಆವಾಗ ಅನ್ನಿಸ್ತು, ಅಪ್ಪ ನಾನು ಇವತ್ತು ರಾತ್ರಿ ಮಲ್ಕೋಬೇಕಾದ್ರೆ ನನಗೆ ಗುರುವಾರ ಪೂಜೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ಈ ವಾರ ನಾನು ಮಿಸ್ ಮಾಡ್ಕೊಂಡ್ನಲ್ಲಪ್ಪ. ನೀನು ದರ್ಶನ ಮಾಡೋದು, ನಿನ್ನ ಮಠಕ್ಕೆ ಬರೋದು, ನಿನ್ನ ಸೇವೆ ಮಾಡೋದೆಲ್ಲ ನಾನು ತಪ್ಪಿಸ್ಕೊಂಡ್ಬಿಟ್ನಲ್ಲ, ನಾನೆಂಥ ನತಾದೃಷ್ಟೆ ಅಂತ ನಾನು ಅಂದ್ಕೊಂಡಾಗ ರಾಯರು ನನಗೆ ಕನಸಿನಲ್ಲಿ ಬಂದು ನನಗೆ ಈ ಥರ ಸೂಚನೆ ಕೊಟ್ಟರು. ನನಗೆ ಬರೀ ನಾವು ರಾಯರು ಪೂಜೆ ಮಾಡಿದ್ರೆ ಅಂತ ಅಲ್ಲ, ಪೂಜೆ ಮಾಡಿದ್ರೆ, ವ್ರತ ಮಾಡಿದ್ರೆ, ರಾಯರ ಮಠಕ್ಕೆ ಹೋದರೆ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಅಲ್ಲ, ಮನಸ್ಸಿನಲ್ಲಿ ರಾಯರನ್ನ ನಂಬಿಡಬೇಕು ಅಷ್ಟೇ. ನಾನು ಹೇಳ್ತೀನಲ್ಲ, ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ, ರಾಯರನ್ನ ಪೂರ್ತಿಯಾಗಿ ನಂಬಿಡಿ, ಅವ್ರಿಗೆ ಶರಣಾಗತರಾಗ್ಬಿಡಿ. ನೀವು ಪೂಜೆ ಮಾಡಲಿ ಮಾಡದೆ ಹೋಗಲಿ, ಯಾವಾಗಲೂ ಸಹ ನಮ್ಮ ಅಪ್ಪನ್ನ ಮನಸ್ಸಲ್ಲಿ ನೆನೆಸ್ಕೋತಾ ಇರಿ ನೀವು. ಅಪ್ಪ ನನ್ನ ಜೊತೇಲಿ ನೀನಿದ್ದೀಯಾ, ಈಗ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ, ನನ್ನ ಕೆಲಸದಲ್ಲೂ ನೀನಿದ್ದೀಯಾ, ನಾನು ನಿನಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ನನಗೆ ಬೇಜಾರಿದೆ, ಆದರೆ ನೀನು ನನ್ನ ಉಸಿರಲ್ಲಿದ್ದೀಯಾ, ನನ್ನ ಮನೆಯಲ್ಲಿದ್ದೀಯಾ, ನನ್ನ ಜೊತೆಯಲ್ಲಿದ್ದೀಯಾ. ನಾನೇನು ಒಂದು ಕೆಲಸ ಕಾರ್ಯ ಅಂತ ಮಾಡ್ತೀನಲ್ಲ, ಆ ಕೆಲಸ ಕಾರ್ಯದಲ್ಲೆಲ್ಲ ನೀನಿದ್ದೀಯಾ ತಂದೆ ಅಂತ ನಾವು ಈ ರೀತಿ ರಾಯರನ್ನ ನಂಬಿಡಬೇಕು. 100ಕ್ಕೆ 100ರಷ್ಟು ರಾಯರನ್ನ ನಾವು ನಂಬ್ತೀವಿ ನೋಡಿ, ಆವಾಗ ಎಂಥ ಕಷ್ಟ ಬರಲಿ, ನಾವು ಏನೇ ರಾಯರ ಮುಂದೆ ಒಂದು ಬೇಡಿಕೆ ಅನ್ನೋದು ಇಡಲಿ, ಪೂಜೆ ಮಾಡ್ದಾಗಲೇ ಅಂತಲ್ಲ, ಪೂಜೆ ಮಾಡದೇ ಇರುವ ಟೈಮಲ್ಲೂ ಅಷ್ಟೇ, ರಾಯರನ್ನ ನಾವು ನಂಬಿಟ್ಟಿದ್ದೀವಿ ಅಂತಂದರೆ ಅವ್ರು ಎಂಥ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ರಾಯರು ಅದನ್ನೆಲ್ಲ ಬಗೆಹರಿಸ್ತಾರೆ. ಇದೆಲ್ಲ ಅನುಭವ ನನಗಾಗಿದೆ. ನೀವು ಸುಮಾರು ಜನ ಹೇಳ್ತೀರಾ ರಾಯರು ನಮಗೇಂತ ಒಳ್ಳೇದು ಮಾಡ್ತಾಯಿಲ್ಲ, ಸುಮಾರು ಜನ ಹೇಳ್ತಾರೆ ಒಳ್ಳೇದಾಗ್ತಿದೆ ಅಂತ ಹೇಳ್ತಾರೆ, ಆದರೆ ನಮಗೇಂತ ಒಳ್ಳೇದಾಗ್ತಿಲ್ಲ. ರಾಯರು ದಯೆ ಇನ್ನೂ ನಮ್ಮ ಮೇಲಿಲ್ಲ, ಅವರ ಕರುಣೆ ಇನ್ನೂ ನಮ್ಮ ಮೇಲೆ ಬಿದ್ದಿಲ್ಲ, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದಿಲ್ಲ ಅಂತ ನೀವು ಸುಮಾರು ಜನ ಹೇಳ್ತೀರಾ. ಇಲ್ಲ, ರಾಯರು ಪೂಜೆ ಮಾಡ್ತಾ ಇದ್ದೀರಾ, ನೀವು ರಾಯರನ್ನ ಮನಸ್ಸಲ್ಲೇ ನೆನೆಸ್ಕೋತಾ ಇದ್ದೀರಾ, ರಾಯರ ಮಠಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಅಂಥವ್ರಿಗೆಲ್ರಿಗೂ ಸಹ ರಾಯರು ಅನುಗ್ರಹ ಇದ್ದೇ ಇರುತ್ತೆ. ಏಕೆ ಅಂತಂದರೆ ನಿಮಗೆ ದೊಡ್ಡ ಮೊತ್ತದಲ್ಲಿ ಬರೋ ಕಷ್ಟನ ಕಮ್ಮಿ ರೂಪದಲ್ಲಿ ಕೊಡೋ ಅಂಥದ್ದು ರಾಯರು ಅಲ್ವಾ. ಅದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಈಗ ದೊಡ್ಡ ಕಷ್ಟನೇ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತಾ? ಇಲ್ಲ, ಗೊತ್ತಾಗೋದಿಲ್ಲ. ಆ ಕಷ್ಟನೆಲ್ಲ ರಾಯರು ಕಮ್ಮಿ ರೂಪದಲ್ಲಿ, ನೀನು ಕಮ್ಮಿ ಕಷ್ಟ ಅನುಭವಿಸು, ಇಷ್ಟು ಕಷ್ಟ ನೀನು ಅನುಭವಿಸ್ಲೇಬೇಕು ನೀನು. ಏಕೆ ಅಂತಂದರೆ ನೀನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ನೀನು ನನ್ನ ಪೂಜೆ ಮಾಡ್ತಾ ಇದೀಯಾ, ನೀನು ಮನಸಾರೆ ನೀನು ಆರಾಧಿಸ್ತಾ ಇದೀಯಾ ನೀನು ನನ್ನನ್ನು. ಅದಕ್ಕೆ ನಿನಗೆ ಇಷ್ಟು ಕಷ್ಟನ ನಾನು ಕೊಟ್ಟಿದ್ದೀನಿ, ಇಷ್ಟು ಕಷ್ಟ ನೀನು ಅನುಭವಿಸು. ನಂತರ ಆ ಕಷ್ಟನೂ ನಿನಗೆ ಬರ್ದೇ ಇರೋ ಹಾಗೆ ನಾನು ಕಾಯ್ತೀನಿ ಅಂತ ರಾಯರು ಹೇಳೋ ಅಂಥದ್ದು ಅಲ್ವಾ. ರಾಯರು ನಂಬಿದ್ದೀವಿ, ರಾಯರು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಇದು 100 ಪಟ್ಟಲ್ಲ, 1000 ಪಟ್ಟು ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ಅಲ್ವಾ. ನಾವು ಮನಸ್ಸಲ್ಲಿ ಒಂದು ದೃಢವಾಗಿ ರಾಯರನ್ನ ನಂಬಿಡ್ಬೇಕಷ್ಟೇ. ರಾಯರು ಒಳ್ಳೇದು ಮಾಡಿಲ್ಲ ಅಂತ ರಾಯರನ್ನ ಬಿಡೋದು, ಬೇರೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ಅಲ್ಲಿಗೆ ಹೋಗೋದು, ಸ್ವಲ್ಪ ದಿವಸ ಒಂದೊಂದು ದೇವ್ರನ್ನ ಪೂಜೆ ಮಾಡೋದು, ಅವರು ಹೇಳಿದ್ರು ಆ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತಂತೆ, ಈ ದೇವ್ರ ಹತ್ರ ಹೋದರೆ ಒಳ್ಳೇದಾಗುತ್ತಂತೆ ಅಂತ ನಾವು ಎಲ್ಲ ದೇವ್ರನ್ನೂ ನಂಬೋ ಅಂಥದ್ದಲ್ಲ. ಹೌದು, ಎಲ್ಲ ದೇವ್ರನ್ನೂ ನಂಬಬೇಕು, ಪೂಜೆ ಮಾಡಬೇಕು, ಆದರೆ ಒಂದು ದೇವ್ರನ್ನ ನಾವು ಪಾದ ಹಿಡ್ದಿದ್ದೀವಿ ಅಂತಂದರೆ ನಮ್ಮ ಕಷ್ಟ ಸುಖ ಎಲ್ಲ ಅವ್ರ ಪಾದಕ್ಕೆ ಹಾಕ್ಬಿಡ್ಬೇಕು. ನಾವು ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮಂಥ ಪುಣ್ಯವಂತರು ಬೇರೆ ಯಾರೂ ಇಲ್ಲ. ರಾಯರು ಪೂಜೆ ಮಾಡ್ತಾ ಇರೋರೇ ತುಂಬ ಪುಣ್ಯವಂತರು ಅಲ್ವಾ. ನಾನು ಸುಮಾರು ಜನಕ್ಕೆ
ರಾಯರು ಪೂಜೆ ಮಾಡಿ ರಾಯರು ತುಂಬ ಒಳ್ಳೇದು ಮಾಡ್ತಾರೆ ಅಂತ ನಾನು ಹೇಳ್ತಿದ್ದೆ ನಾನು. ಅಂದರೆ ಅವರು ಹಿಂದೆ ಎಲ್ಲ ಜಾಸ್ತಿ ಪೂಜೆ ಮಾಡ್ತಿರ್ಲಿಲ್ಲ. ನಾನು ಪೂಜೆ ಮಾಡೋದನ್ನೇ ಗೇಲಿ ಮಾಡ್ತಿದ್ರಲ್ಲ, ಅಂಥವರು ಸಹ ಈಗ ರಾಯರು ಪೂಜೆ ಮಾಡ್ತಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತು. ಅಪ್ಪ ನನ್ನಪ್ಪ, ನಾನು ಏನಂತ ನಿನ್ನ ಹತ್ರ ಕೇಳ್ಕೊಂಡೆ, ನನಗೆ ಯಾರು ಆಡ್ಕೋತಾರೋ ರಾಯರು ಪೂಜೆ ಮಾಡ್ತಾರೆ ಇವರು ಅಂತ ಗೇಲಿ ಮಾಡ್ತಿದ್ರಲ್ಲ, ಅಂಥವರು ಸಹ ನೀನು ಪೂಜೆ ಮಾಡೋ ಥರ ಆಗಿದ್ದಾರಲ್ಲಪ್ಪ ತಂದೆ. ನಿನ್ನ ಅನುಗ್ರಹ ಅಪಾರ ಇದೆ ತಂದೆ. ನಾನು ಸುಮಾರು ಸತಿ ನಿನ್ನ ಮುಂದೆ ಕೂತ್ಕೊಂಡು ನಾನು ಕೇಳ್ಕೊಂಡಿದ್ದೆ, ನಾನು ಕಣ್ಣೀರು ಹಾಕಿದ್ದೆ. ನೀನು ಪೂಜೆ ಮಾಡಿದ್ರೆ ನನಗೆ ಹಾಡ್ಕೋತಿದ್ದಾರೆ ತಂದೆ, ಮನೆ ದೇವ್ರು ಬಿಟ್ಟು ಬೇರೆ ದೇವ್ರ ಪೂಜೆ ಮಾಡ್ತಾರಲ್ಲ ಅಂತ ಆಡ್ಕೋತಿದ್ರಲ್ಲ, ಅಂಥವ್ರು ಸಹ ನಿನ್ನ ಪೂಜೆ ಮಾಡೋ ಥರ ನೀನು ಮಾಡಿಸ್ಕೊಂಡಲ್ಲಪ್ಪ, ನನ್ನ ಕೋರಿಕೆ ನೀನು ಈಡೇರಿಸ್ಬಿಟ್ಟೆ ತಂದೆ ಅಂತ ನಾನು ರಾಯರ ಹತ್ರ ಕೇಳ್ಕೊಂಡೆ ನಾನು. ಆದರೆ ರಾಯರಿಗೆ ಇವತ್ತು ತುಪ್ಪು ದೀಪ ಹಚ್ಚಿ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಆದ್ರೂ ರಾಯರನ್ನ ಮನಸ್ಸಲ್ಲೇ ನೆನೆಸ್ಕೊಂಡೆ. ನಿನ್ನ ಶಕ್ತಿ ಅಪಾರ ತಂದೆ, ನೀನು ಎಂತೆಂಥವ್ರಿಗೆಲ್ಲ ಹೋಗಿ ಅನುಗ್ರಹ ಮಾಡ್ತಾ ಇದೆಯಲ್ಲಪ್ಪ ಭಗವಂತ ಅಂತ ನನಗೆ ಇವತ್ತು 100ಕ್ಕೆ 100 ಪಟ್ಟಷ್ಟು ರಾಯರ ಮೇಲೆ, 100 ಪಟ್ಟಲ್ಲ 1000 ಪಟ್ಟು, ಕೋಟಿ ಪಟ್ಟಷ್ಟು ರಾಯರ ಮೇಲೆ ನಂಬಿಕೆ ಅನ್ನೋದು ಬಂದ್ಬಿಡ್ತು. ಏಕೆಂತಂದರೆ ಅವ್ರು ರಾಯರು ಪೂಜೆ ಮಾಡ್ತಾನೆ ಇರಲಿಲ್ಲ, ಗುರುವಾರ ಪೂಜೆ ಮಾಡ್ತಿರ್ಲಿಲ್ಲ. ಈಗ 3 ಗಂಟೆ 3:30ಗೆ ಎದ್ದು ಅವರು ರಾಯರು ಪೂಜೆ ಮಾಡ್ತಿದ್ದಾರೆ 2 ವಾರದಿಂದ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನೋಡಿ, ಸುಮಾರು ಜನ ಹೇಳ್ತಿರಲ್ಲ ರಾಯರ ಅನುಗ್ರಹ ಇನ್ನೂ ನಮ್ಗೆ ಯಾಕಾಗಿಲ್ಲ, ನಮ್ಮ ಕಷ್ಟ ದೂರ ಆಗಿಲ್ಲ ಅಂತ. ನಿಮ್ಮ ಕಷ್ಟ ದೂರ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ಆ ಸಮಯ ಕಳೀತಿದ್ದಂಗೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಯಾರು ರಾಯರ ಪೂಜೆ ಮಾಡಬಾರ್ದು, ಮಾಡಿದ್ರೆ ಇವ್ರು ಏನಕ್ಕೆ ಮಾಡ್ತಾರೆ, ಯಾಕೋಸ್ಕರ ಮಾಡ್ತಾರೆ ಅಂತ ಅಂತಿದ್ರಲ್ಲ, ಅಂಥವ್ರಿಗೂ ಅನುಗ್ರಹ ಮಾಡಿ ರಾಯರು ಪೂಜೆ ಮಾಡ್ತಿದ್ದಾರೆ ಅಂತಂದರೆ ರಾಯರ ಶಕ್ತಿ ಎಷ್ಟು ಇದೆ ಅನ್ನೋದನ್ನ ನೀವೇ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ. ರಾಯರು ಖಂಡಿತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರು ನಾವು ನಂಬಿದ್ದೀವಿ, ಪೂಜೆ ಮಾಡ್ತೀವಿ ಅಂದರೆ ನಮ್ಮಂಥ ಪುಣ್ಯವಂತರು ಬೇರೆ ಯಾರೂ ಇಲ್ಲ. ರಾಯರನ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ನೀವು ರಾಯರ ಪಾದ ಹಿಡ್ದಿದ್ದೀರಾ, ಹಿಡ್ದು ಬಿಡಿ. ನೀವು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿ. ರಾಯರ ಮುಂದೆ ಕೂತ್ಕೊಂಡು ನಮ್ಗೆ ಒಳ್ಳೇದಾಗಲಿ ತಂದೆ, ನಮ್ಮ ಕಷ್ಟ ಏನಿದೆ, ನಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ, ನನ್ನ ಮನಸ್ಸಿನಲ್ಲಿ ಏನು ನೋವಿದೆ, ಅದನ್ನೆಲ್ಲ ನೀನೇ ದೂರ ಮಾಡಬೇಕು. ನಾನು ಯಾವಾಗಲೂ ಅಷ್ಟೇ ನನ್ನ ಕಷ್ಟ ಈ ಥರ ಇದೆ, ಈ ಥರ ಇದೆ ಅಂತ ನಾನು ಯಾವಾಗಲೂ ನೀನು ಮುಂದೆ ಕೂತ್ಕೊಂಡು ನಾನು ಹೇಳೋದಿಲ್ಲ. ಏಕೆಂತಂದರೆ ನನ್ನ ಮನೆ ನನ್ನ ಮನಸ್ಸಲ್ಲಿ ನೀನು ಇದ್ಬಿಟ್ರೆ ನನ್ನ ಮನಸ್ಸಲ್ಲಿ ಏನು ನೋವಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನನ್ನ ಮನೆಯಲ್ಲಿ ಏನು ಪರಿಸ್ಥಿತಿ ಇದೆ ಅದು ಸಹ ನಿಮಗೆ ಗೊತ್ತಾಗುತ್ತೆ. ನಾನಿಷ್ಟೇ ತಂದೆ ಕೇಳೋದು, ಸದಾಕಾಲ ನನ್ನ ಜೊತೆಯಲ್ಲಿ ನೀನು ಇರಬೇಕು, ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿ ನೀವಿರಬೇಕು ರಾಯರೇ ಅಂತ ಇಷ್ಟನ್ನ ಬೇಡಿಕೆ ಇಡಿ. ನಿಮ್ಗೇನು ಒಳ್ಳೇದಾಗಬೇಕು ಅದನ್ನು ಪೂಜೆ ಮಾಡಿ ನಂತರ ರಾಯರ ಹತ್ರ ನಿಮ್ಮ ಬೇಡಿಕೆನೆಲ್ಲ ಇಡಿ. ನಂತರ ರಾಯರದ ಒಂದು ಸ್ತೋತ್ರ ಇದೆಯಲ್ಲ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಆ ಥರ ಸ್ತೋತ್ರನ 108 ಸತಿ ಹೇಳಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಬೆಳಗಿನ ಜಾವ ಏನಾದರೂ ಎಚ್ಚರ ಆದರೆ 3:30ಯಿಂದ 5 ಗಂಟೆ ಒಳಗಡೆ ಎಚ್ಚರ ಆಯಿತು ಅಂತಂದರೆ ಆ ಟೈಮಲ್ಲೂ ಅಷ್ಟೇ ನೀವು ಕೂತಿದ್ದ ಜಾಗದಲ್ಲೇ ಮಲಗಿದ್ದು ಎದ್ದೊಳ್ತಿರಲ್ಲ, ಆ ಕೂತಿದ್ದ ಜಾಗದಲ್ಲೇ ಈಗ ಹೇಳಿದ್ನಲ್ಲ ಆ ಸ್ತೋತ್ರನ 11 ಸತಿ ಹೇಳಿ ನೀವು. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಏನಕ್ಕೆ ರಾಯರು ಒಳ್ಳೇದು ಮಾಡೋದಿಲ್ಲ, ನೀವು ಮನಸ್ಸಲ್ಲಿ ಏನು ನೋವಿದೆ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಆ ಬೇಡಿಕೆನೆಲ್ಲ ಥಟ್ಟಂತ ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂದರೆ ಇದ್ರ ಅನುಭವ ಎಲ್ಲ ನನಗೆ ಚೆನ್ನಾಗಾಗಿದೆ. ನನಗೆ ಆ ಟೈಮಲ್ಲಿ ಎಚ್ಚರ ಆಯಿತು ಅಂತಂದರೆ ಆ ಟೈಮಲ್ಲಿ ಅಂತಲ್ಲ, ಮಧ್ಯರಾತ್ರಿಲಿ ಎಷ್ಟೊತ್ತಿಗಾದರೂ ಎಚ್ಚರ ಆಗಲಿ, ನಾನು ಎದ್ದು ಜಾಗದಲ್ಲೇ ಕುತ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿ ಕೈ ಮುಕ್ಕೊಂಡು ರಾಘವೇಂದ್ರ ಸ್ವಾಮಿದು ಒಂದು ಸ್ತೋತ್ರ ಅನ್ನೋದು ನಾನು ಹೇಳ್ತೀನಿ. ನನ್ನ ಮನಸ್ಸಲ್ಲಿ ಬರೀ ನಾನು ಬೆಳಗ್ಗೆ ಎದ್ದ ತಕ್ಷಣ ಅಂತಲ್ಲ, ನಾನು ಏನೇ ಕೆಲಸ ಮಾಡ್ತಿರಲಿ, ಹೊರಗಡೆ ನಾನು ದುಡಿಯೋಕ್ಕೆ ಹೋಗಲಿ, ಕೆಲ್ಸಕ್ಕೆ ಹೋಗಲಿ, ಮನೆಯಲ್ಲಿ ಕೆಲಸ ಮಾಡ್ತಿರಲಿ, ನಾನು ಮಲಗಿರಲಿ, ನಾನು ಅವಾಗೆಲ್ಲ ರಾಯರನ್ನೇ ಜಾಸ್ತಿ ನೆನೆಸ್ಕೋತಾ ಇರ್ತೀನಿ. ನನ್ನ ಮನಸ್ಸಲ್ಲಿ ಬೇಡದಿರೋದು ಯಾವುದೇ ಒಂದು ಯೋಚನೆನೂ ನಾನು ಮಾಡೋದಿಲ್ಲ. ಏಕೆಂತಂದರೆ ನನ್ನ ಮನಸ್ಸಲ್ಲಿ ರಾಯರಿದ್ದಾರೆ. ರಾಯರು ಬಿಟ್ಟರೆ ಬೇರೆ ಏನೊಂದು ಸಮಸ್ಯೆಗೂ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ. ಏನೇ ಒಂದು ಯೋಚನೆನೂ ನಾನು ಮಾಡೋದಿಲ್ಲ. ಏಕೆ ಅಂತಂದರೆ ರಾಯರಿದ್ದಾರೆ. ರಾಯರು ಇದನ್ನೆಲ್ಲ ನೋಡ್ತಾರೆ. ರಾಯರಿರೋ ನನ್ನ ಮನಸ್ಸಲ್ಲಿ ಯಾವ ಕಷ್ಟ ನಷ್ಟ ಯೋಚನೆಗಳು ಅನ್ನೋದು ರಾಯರು ಕೊಡೋದಿಲ್ಲ. ಇದ್ರ ಅನುಭವ ನನಗೆ ಚೆನ್ನಾಗಾಗಿದೆ. ಏಕೆಂದರೆ 24 ಗಂಟೆನೂ ನಾವು ಮನಸ್ಸಲ್ಲಿ ರಾಘವೇಂದ್ರ ಸ್ವಾಮಿನ ನಾವು ನೆನೆಸ್ಕೋತಾ ಇದ್ದರೆ ನಮಗೆ ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಕಷ್ಟ ಅನ್ನೋದಾಗಲಿ ಬರೋದಿಲ್ಲ. ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಬೇಡದಿರೋ ಯೋಚನೆಗಳಾಗಲಿ ಬರೋದಿಲ್ಲ.
ಈ ಥರ ನೀವು ಪರೀಕ್ಷೆ ಮಾಡಿ. ಯಾವಾಗಲೂ ರಾಯಪ್ಪ ರಾಯಪ್ಪ ರಾಘವೇಂದ್ರ ರಾಘವೇಂದ್ರ ನನ್ನ ಜೊತೇಲಿ ಇರಿ ತಂದೆ, ಸದಾಕಾಲ ನನ್ನ ಮನಸ್ಸಲ್ಲಿ ನೀವು ಇರಿ ತಂದೆ ಅಂತ ಇಷ್ಟನ್ನು ಮಾತ್ರ ನೀವು ಕೇಳ್ಕೊಳ್ಳಿ. ಏನಕ್ಕೆ ನಿಮ್ಮ ಕಷ್ಟ ಎಲ್ಲ ದೂರ ಆಗೋದಿಲ್ಲ. ನಂತರ ರಾಯರೇ ಉತ್ತರ ಕೊಡ್ತಾರೆ ನಿಮಗೆ. ಈ ಥರ ನೀವು ಮಾಡ್ತಾ ಹೋಗಿ. ನೋಡಿ, ನಾವು ಪೂಜೆ ಮಾಡುವಾಗ ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಯಾವತ್ತೂ ಅಷ್ಟೇ ಬಯಸೋದಕ್ಕೆ ಹೋಗಬೇಡಿ. ರಾಯರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ, ಅವರು ಕೆಟ್ಟವ್ರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಅಂಥದ್ರಲ್ಲಿ ರಾಯರ ಮುಂದೆ ಕೂತ್ಕೊಂಡು ಅವ್ರಿಗೆ ಹಾಗಾಗಲಿ ಅವ್ರಿಗೀಗಾಗಲಿ ನನ್ನ ಕೆಟ್ಟದ್ದು ಮಾಡಿದ್ದಾರೆ, ಅವರು ನನಗೆ ಮೋಸ ಮಾಡಿದ್ದಾರೆ, ನನ್ನ ನಂಬಿಕೆಗೆ ಮೋಸ ಮಾಡಿದ್ದಾರೆ, ಅವ್ರಿಗೆ ಕೆಟ್ಟದಾಗಲಿ ತಂದೆ, ನೀನು ಅವ್ರಿಗೆ ಶಿಕ್ಷೆ ಕೊಡು ಅಂತ ನಾವು ಕೇಳ್ಕೊಂಡ್ರೆ ಖಂಡಿತ ಅದಕ್ಕೆ ವರ ಅನ್ನೋದು ಕೊಡೋದಿಲ್ಲ ರಾಯರು. ಏಕೆಂತಂದರೆ ರಾಯರು ಕಾಮಧೇನು ಕಲ್ಪವೃಕ್ಷ ಅಂತಂದರೆ ಶಾಂತಿ ಸ್ವರೂಪದವರು ರಾಯರು. ಅವ್ರ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಕಲ್ಮಶ ಅನ್ನೋದು ಇಲ್ಲ ರಾಯರಲ್ಲಿ. ಅದಕ್ಕೇ ಕೆಟ್ಟವ್ರಿಗೂ ಸಹ ಒಳ್ಳೆಯದೇ ಅನುಗ್ರಹ ಮಾಡೋ ಅಂಥದ್ದು ರಾಯರು. ನಾವು ಒಬ್ರಿಗೆ ಕೆಟ್ಟದಾಗಲಿ ಅಂತ ರಾಯರ ಮುಂದೆ ಕೂತ್ಕೊಂಡ್ರೆ ನೀವು 1 ವರ್ಷ ನೀವು ವ್ರತ ಅನ್ನೋದು ಮಾಡಿ ಖಂಡಿತ ಅನುಗ್ರಹ ಮಾಡೋದಿಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಒಂದು ಪೂಜೆ ವ್ರತ ಮಾಡಿ, ಅದು ಇಷ್ಟು ದಿನದಲ್ಲೇ ಒಳ್ಳೇದಾಗೋ ಥರ ಮಾಡ್ತಾರೆ ರಾಯರು. ಆದರೆ ನೀವು ವರ್ಷ ಪೂರ್ತಿ ಬೇರೆಯವ್ರಿಗೆ ಕೆಟ್ಟದಾಗಲಿ ಅವ್ರಿಗೆ ಆಗಾಗಲಿ ಈಗಾಗಲಿ ಅಂತ ನೀವು ವರ್ಷ ಪೂರ್ತಿ ವ್ರತ ಮಾಡಿ, ನೀವು ಉಪವಾಸ ಮಾಡಿ, ಖಂಡಿತ ಅನುಗ್ರಹ ಮಾಡೋದಿಲ್ಲ. ಬೇಕಿದ್ರೆ ನೀವು ಪರೀಕ್ಷೆ ಮಾಡಿ ರಾಯರನ್ನ, ನಂತರ ನೀವು ರಾಯರನ್ನ ನಂಬಿ ನೀವು. ಏಕೆ ಅಂತಂದರೆ ಬೇರೆ ದೇವ್ರುಗಳಾದರೆ ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ, ನಮಗೆ ಮೋಸ ಮಾಡಿದರೆ ಬೇರೆ ದೇವ್ರುಗಳ ಹತ್ರ ಹೋಗಿ ತಂದೆ ಅವ್ರಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಕೇಳಿದ್ರೆ ಆ ದೇವ್ರುಗಳು ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ಒಳ್ಳೇದಾಗಲಿ ಅಂತ ಕೇಳಿದ್ರು ಒಳ್ಳೇದು ಮಾಡ್ತಾರೆ, ಅವ್ರಿಗೆ ಕೆಟ್ಟದ್ದಾಗಲಿ ಅಂತ ಕೇಳಿದ್ರು ಕೆಟ್ಟದ್ದು ಮಾಡ್ತಾರೆ. ಕೆಲವು ದೇವ್ರುಗಳು ಮಾಡ್ತಾವಲ್ವ, ಅದೇ ಥರ ರಾಯರು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಯರು ಯಾರಿಗೂ ಕೆಟ್ಟದ್ದು ಮಾಡೋದೇ ಇಲ್ಲ. ಅವರು ನೋಡಿ, ಕೆಟ್ಟವ್ರಿಗೂ ಸಹ ಒಳ್ಳೇದಾಗಲಿ ಅಂತ ನೀವು ಕೇಳಿ, ಖಂಡಿತ ಅನುಗ್ರಹ ಮಾಡಿಬಿಡ್ತಾರೆ ಅವರು. ಕೆಟ್ಟವರಾಗಿರೋದು ಬೇಡಪ್ಪ, ಅವ್ರು ಒಳ್ಳೆಯವರಾಗಬೇಕು. ಅವ್ರ ಮನಸ್ಸಿಗೆ ಹೋಗಿ ನೀನು ಒಳ್ಳೆ ರೀತಿಯಲ್ಲಿ ನೀನು ಬದುಕು, ಯಾರಿಗೂ ಕೆಟ್ಟಕ್ಕೆ ಮಾಡಬೇಡ, ನೀನು ಒಳ್ಳೇದು ಮಾಡು ಅಂತ ನೀವು ಕೇಳ್ಕೊಳ್ಳಿ. ಅಂಥವ್ರಿಗೂ ಸಹ ಕೆಟ್ಟವರಾಗಿರೋರ್ನೂ ಸಹ ಒಳ್ಳೆಯವ್ರನ್ನಾಗಿ ಮಾಡ್ತಾರೆ ರಾಯರು. ಆದರೆ ಕೆಟ್ಟವ್ರಿಗೆ ಕೆಟ್ಟದಾಗಲಿ ಅಂತ ಕೇಳ್ಕೊಂಡ್ರೆ ಖಂಡಿತ ಅನುಗ್ರಹ ಮಾಡೋದಿಲ್ಲ ಅವರು. ಅದಕ್ಕೆ ಹೇಳೋದು, ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇಟ್ಕೊಳ್ದಿರ ತಂದೆ ಒಳ್ಳೇದಾಗಲಿ ತಂದೆ, ಎಲ್ರಿಗೂ ಒಳ್ಳೇದಾಗಲಿ, ಕೆಟ್ಟವ್ರಿಗೂ ಒಳ್ಳೇದಾಗಲಿ. ಕೆಟ್ಟವ್ರ ಮನಸ್ಸಲ್ಲೂ ನೀನಿರಬೇಕು, ಒಳ್ಳೆಯವ್ರ ಮನಸ್ಸಲ್ಲೂ ನೀನಿರಬೇಕು. ಕೆಟ್ಟವ್ರ ತಲೆನೂ ಕಾಯಿ, ಒಳ್ಳೆಯವ್ರ ತಲೆನೂ ನೀನು ಕಾಯಬೇಕು. ಆದರೆ ಕೆಟ್ಟವರು ಇನ್ನೊಬ್ರಿಗೆ ಕೆಡುಕು ಮಾಡೋ ಥರ ನೀನು ಮಾಡಬೇಡ. ಆ ಕೆಟ್ಟವ್ರ ಮನ್ಸಿಗೆ ಹೋಗಿ ನೀನು 4 ಜನಕ್ಕೆ ಒಳ್ಳೇದು ಮಾಡು. ನೀನು ಕೆಟ್ಟದ್ದು ಮಾಡೋ ಅಧಿಕಾರ ನಿಂದಲ್ಲ. ಏಕೆಂದರೆ ಕೆಟ್ಟದ್ದು ಮಾಡೋದು ಒಳ್ಳೇದು ಮಾಡೋದು ದೇವರಲ್ಲಿದೆ. ನೀನು ಕೆಡುಕು ಮಾಡಬೇಡ, ನೀನು ಸಾಧ್ಯವಾದರೆ ಒಳ್ಳೇದು ಮಾಡು, ಇಲ್ಲಾಂದರೆ ಕೆಡುಕಂತೂ ಮಾಡೋಕ್ಕೆ ಹೋಗಬೇಡ ಅಂತ ರಾಯರು ಸೂಚನೆ ಅನ್ನೋದು ಅಂಥವ್ರಿಗೆ ಕೊಡ್ತಾರೆ. ನೀವು ಬೇಕಾದರೆ ಪರೀಕ್ಷೆ ಮಾಡಿ. ಅದಕ್ಕೆ ನಾನು ಹೇಳೋದು, ನೀವು ಪೂಜೆ ಮಾಡ್ತೀರಾ ಭಕ್ತಿಯಿಂದ ಪೂಜೆ ಮಾಡಿ, ರಾಯರಿಗೆ ಶರಣಾಗತರಾಗಿಬಿಡಿ. ನೀವು ನಿಮ್ಮ ಕಷ್ಟ ಏನಿದೆ ಆ ಕಷ್ಟ ಎಲ್ಲ ರಾಯರ ಪಾದಕ್ಕೆ ಹಾಕಿದ್ದೀರಾ, ಬಿಟ್ಬಿಡಿ. ನಿಮ್ಮ ಕೆಲಸ ಕಾರ್ಯ ಏನಿದೆ ಅದರಲ್ಲಿ ನೀವು ಮುಂದುವರಿರಿ. ನೀವು ಯಾವಾಗಲೂ 24 ಗಂಟೆ ರಾಯರನ್ನ ಮನಸ್ಸಿನಲ್ಲೇ ನೆನೆಸ್ಕೊಳ್ಳಿ. ನೀವು ರಾಯರನ್ನ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ನಾನು ಸುಮಾರು ಟೈಮು ನಾನು ಹತ್ತಿದ್ದೀನಿ, ಕೂತ್ಕೊಂಡು ರಾಯರ ಹತ್ರ ಹತ್ತಿದ್ದೀನಿ. ಏನಕ್ಕೆ ನೀನು ನನಗೆ ಗುರುವಾರ ಪೂಜೆ ಮಾಡೋದ ತಪ್ಪಿಸ್ತೀಯ ನೀನು ಅಂತ ಸುಮಾರು ಸತಿ ಕೂತ್ಕೊಂಡು ಹತ್ತಿದ್ದೀನಿ. ಇವತ್ತು ನನಗೆ ತುಂಬಾ ನೋವಾಯಿತು ನನಗೆ. ಆದರೆ ರಾಯರು ನನ್ನ ಕನಸಿನಲ್ಲಿ ಬಂದು ಸೂಚನೆ ಅನ್ನೋದು ಕೊಟ್ಟರು ನನಗೆ. ಯಾಕೆ ಅಂತಂದರೆ, ನೀನು ಪೂಜೆ ಮಾಡಿದ್ರೆ ನಿನ್ನ ಜೊತೇಲಿ ಇದ್ದೀನಿ ಅಂತಲ್ಲ, ನೀನು ಪೂಜೆ ಮಾಡಲಿಲ್ಲ ಅಂದರೂ ನಿನ್ನ ಮನಸ್ಸಲ್ಲಿ ಒಂದು ಗುಡಿ ಕಟ್ಟಿ ನನ್ನ ಪೂಜೆ ಮಾಡ್ತಾ ಇದೀಯ, 24 ಗಂಟೆ ನನ್ನನ್ನು ನೆನೆಸ್ಕೋತಾ ಇದೀಯ. ನೀನು ಪೂಜೆ ಮಾಡಬೇಕು ಅಂತಲೇ ಏನಿಲ್ಲ, ನನ್ನ ಮಟ್ಟಕ್ಕೆ ಬರಲೇಬೇಕು ಅಂತಲೇ ಏನಿಲ್ಲ. ಏಕೆಂತಂದರೆ ನಿನ್ನ ಮನಸ್ಸಲ್ಲಿ ಭಕ್ತಿ ಇದೆ ಅಂತ ರಾಯರು ನನಗೆ ಸೂಚನೆ ಕೊಟ್ಟಿದ್ದಂಥದ್ದು. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಮುಂಚೆ ಎಲ್ಲ ನನ್ನ ಕಷ್ಟ ಆಗಿದೆ ಹೀಗಿದೆ ಅಂತ ನಾನು ರಾಯರ ಮುಂದೆ ಕೂತ್ಕೊಂಡು ಪೂಜೆ ಮಾಡಿಬಿಟ್ಟು ನಾನು ಕೇಳ್ತಿದ್ದೆ. ಇವಾಗ ನಾನು ಆ ರೀತಿ ಕೇಳೋದಕ್ಕೆ ಹೋಗಲ್ಲ. ನಾನು ಬರೀ ಮನಸ್ಸಲ್ಲಿ ರಾಯರು ನೆನೆಸ್ಕೊಳ್ಳೋದು, ರಾಯರು ಸ್ತೋತ್ರ ಹೇಳೋದು, ಪೂಜೆ ಮಾಡೋದು ಅಷ್ಟೇ. ನನಗೆ ನನ್ನ ಕಷ್ಟನೆಲ್ಲ ಏನೇನು ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಏಕೆಂತಂದರೆ ನನ್ನ ಮನಸ್ಸಲ್ಲಿ ನನ್ನ ಕಷ್ಟ ಎಷ್ಟೇ ದೊಡ್ಡದಾಗಿ ಬರಲಿ, ಏನೇ ಸಮಸ್ಯೆ ಬರಲಿ, ಅದನ್ನೆಲ್ಲ ರಾಯರು ಬಗೆಹರಿಸ್ತಾರೆ. ಏಕೆಂತಂದರೆ ಒಂದೊಂದು ದಿವಸ ಒಂದೊಂದು ಸಮಸ್ಯೆ ಅನ್ನೋದು ಒಬ್ಬ ಮನುಷ್ಯನಿಗೆ ಬಂದೇ ಬರುತ್ತೆ. ಆ ಸಮಸ್ಯೆನೆಲ್ಲ
ರಾಯರು ಯಾವ ರೀತಿ ದೂರ ಮಾಡ್ತಿದ್ದಾರೆ ಅಂತಂದರೆ ನನಗೆ ಅದರ ಅನುಭವ ನನಗಾಗಿದೆ. ರಾಯರು ನನಗೆ ಅನುಗ್ರಹ ಆ ಥರ ಮಾಡ್ತಿದ್ದಾರೆ. ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ನನ್ನ ಅನುಭವದ ಮಾತಿಂದ ನಾನು ಹೇಳ್ತೀನಿ, ನೀವು ಮನಸ್ಸಿನಲ್ಲಿ 24 ಗಂಟೆನೂ ರಾಯರನ್ನೇ ನೆನೆಸ್ಕೊಳ್ಳಿ. ರಾಯರು ನಂಬಿ ಪೂಜೆ ಮಾಡಿ. ಹಲವಾರು ಕಷ್ಟಗಳು ಬರಲಿ, ಬೆಟ್ಟದಂಥ ಕಷ್ಟ ಬರಲಿ, ಅದನ್ನೆಲ್ಲ ರಾಯರು ದೂರ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ರಾಯರು ನಂಬಿದ್ದೀವಿ ಅಂತಂದರೆ ಖಂಡಿತ ಕೈ ಬಿಡೋದಿಲ್ಲ. ಮೊದಲದಾಗಿ ಹೇಳಬೇಕು ಅಂದರೆ ರಾಯರನ್ನು ನಂಬಬೇಕು, ಅಷ್ಟೇ ನಂಬಿಡಬೇಕು. ಅವ್ರ ಪಾದಕ್ಕೆ ನಾವು ಬಿದ್ದುಬಿಡ್ಬೇಕು, ನಾವು ಶರಣಾಗತಿರಾಗ್ಬಿಡ್ಬೇಕು ನಾವು. ಆವಾಗ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ನನ್ನನ್ನು ಅಷ್ಟು ನೀನು ನಂಬ್ತಾ ಇದೆಯಲ್ಲ, ನೀನೇನು ಕೇಳೋದೇ ಬೇಡ, ನಿನ್ನ ಮನಸ್ಸಲ್ಲಿ ನಾನು ಇದ್ಕೊಂಡು ನಿನ್ನ ಕಷ್ಟ ನಷ್ಟ ಎಲ್ಲ ನಾನು ದೂರ ಮಾಡ್ತೀನಿ ಅಂತ ರಾಯರು ಸೂಚನೆ ಕೊಡ್ತಾರೆ. ಅದಕ್ಕೆ ನಾನು ಹೇಳೋದು, ರಾಯರು ನಂಬಿ ಪೂಜೆ ಮಾಡಿ. ಇನ್ನೂ ಯಾರಿಗೆಲ್ಲ ರಾಯರ ಅನುಗ್ರಹ ಆಗಿಲ್ಲ, ಖಂಡಿತ ರಾಯರ ಅನುಗ್ರಹ ಆಗೇ ಆಗುತ್ತೆ. ನಾನು ಈಗ ವಿಡಿಯೋದಲ್ಲಿ ಏನು ಹೇಳಿದೆ ನೋಡಿ, ಅದೇ ಥರ ನೀವು ಪಾಲಿಸ್ತಾ ಬನ್ನಿ. ಖಂಡಿತ ರಾಯರು ಏನಕ್ಕೆ ಅನುಗ್ರಹ ಮಾಡೋದಿಲ್ಲ, ನೀವೇ ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.